ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಆಸಂ ಪಿಜನ್ ಯೂಟ್ಯೂಬ್ ಚಾನಲ್ಗೆ. ಈಗ ಆಲ್ಮೋಸ್ಟ್ ಅಲ್ಲಿ ಈಗ ತಮ್ಮನೆಲ್ಲ ನಿಮ್ಗೆ ಗೊತ್ತಾಗಿರುತ್ತೆ ಒಳ್ಳೊಳ್ಳೆ ಅಕ್ಕಿಗಳು ಹಾಕಿದ್ದೀವಿ ಅಂತ ಸೇಲಿಗೆ. ಈಗ ಸೇಲಿಂಗ್ ಪರ್ಪಸ್ ಅಲ್ಲಿ ಏನಂದ್ರೆ ಇದೊಂದು ನಿಮ್ಗೊಂದು ಇನ್ಫಾರ್ಮೇಶನ್. ಈಗ ನಾವು ಯಾವೇ ಬರ್ಡ್ ಹಾಕಿರ್ಬೋದು, ಟೈಮ್ ಮಾಡಿದ್ರೆ ಟೈಮ್ ಮಾಡಿದೆ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತೀವಿ. ಹೇಳಿದ್ರು ಕೂಡ ಹೇಳಿಲ್ಲ ಕೂಡ ನಿಮ್ಮ ಚಾಯ್ಸಲ್ಲಿ ನೀವು ಅಕ್ಕಿಗಳನ್ನ ಫಸ್ಟ್ ನೋಡಿ. ಆ ಅಕ್ಕಿ ನಿಮಗೆ ಕೆಲಸ ಮಾಡೋಕ್ಕಾಗುತ್ತಾ ಜೊತೆಯಲ್ಲಿ, ಇಲ್ಲ ಆ ಅಕ್ಕಿ ನಿಮಗೆ ಬಿಡೋಕ್ಕಾಗುತ್ತಾ, ಆ ಥರ ನೋಡ್ಬಿಟ್ಟು ಅಕ್ಕಿ ಪರ್ಚೇಸ್ ಮಾಡಿ. ನಾವು ಯಾವುದೇ ರೀತಿ ಜಾಸ್ತಿ ಹೇಳಿ ಅಕ್ಕಿ ಕೊಡಲ್ಲ. ಏನು ಬಣ್ಣ ಇರುತ್ತೆ, ಇದು ದುಬಾಸ್ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಇದು ಈ ದುಬಾಸು, ಇದು HMT ಇಂದ ಬಂದಿದೆ, ಸಬ್ಜಾ ಇಂದ ಬಂದಿದೆ, ಆ ಥರ ಹೇಳಿ ಇಲ್ದಿದ್ದಲ್ಲೇ ಕೊಡಲ್ಲ. ಏನಂದ್ರೆ ಈಗ ನಾವು ಹೊರಗಡೆಯಿಂದ ಅಕ್ಕಿ ತರಿಸಿರ್ತೀವಿ, ಅದ್ರ ಅಪ್ಪ ಅಮ್ಮ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ, ಅಕ್ಕಿ ಕ್ವಾಲಿಟಿ ಏನಿರುತ್ತೋ ಅದು ನೋಡಿರ್ತೀವಿ. ಕೆಲವು ನಮ್ಮನೆವಾಗಿದ್ರೆ ನಮ್ಮನೆ ಇದಾವೆ ಅಂತ ಹೇಳ್ಬಿಟ್ಟೆ ಕೊಟ್ಟಿರ್ತೀವಿ. ಹಂಗಾಗಿ ನೀವು ಏನೇ ಅಕ್ಕಿ ನಮ್ಮ ಹತ್ರ ಪರ್ಚೇಸ್ ಮಾಡೋದು ನಿಮ್ಮ ಚಾಯ್ಸಲ್ಲಿ ನೀವು ಪರ್ಚೇಸ್ ಮಾಡಿ. ಅದ್ರಲ್ಲಿ ಏನೇ ಡೌಟ್ ಇದ್ರು ನಾನು ಅದ್ರ ವಿಡಿಯೋದಲ್ಲಿ ಆ ಅಕ್ಕಿ ಬಗ್ಗೆ ಅದರಲ್ಲೇ ಹೇಳಿರ್ತೀನಿ. ಅದ್ರ ಮೇಲೂ ಡೌಟ್ ಇದ್ರೆ ನನ್ನ ವಾಟ್ಸಪ್ ನಂಬರ್ ಏನು ಕಂಡ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಬಿಟ್ಟು ಕೇಳಿ ಹೆಂಗೆ ಅಕ್ಕಿ ಏನು ಅಂತ. ಅದು ನಮ್ಗೆ ಏನೋ ಟೈಮ್ ನಮ್ಗೆ ಕೊಡೋರು ಏನೋ ಟೈಮ್ ಗೊತ್ತಿದ್ದು ಹೇಳಿದ್ರು ಕೊಟ್ಟಿದ್ರೆ ಆ ಟೈಮ್ ಹೇಳಿರ್ತೀವಿ. ಆ ಜೊತೆಯಲ್ಲಿ ಇಲ್ಲ ಈ ಎಣ್ಣೆ ನಿಂತಿಂದ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀವಿ. ಆಮೇಲೆ ನಮ್ಮ ಆಸಂ ಪಿಜನ್ ಸೇಲ್ಸಲ್ಲಿ ನೀವು ಯಾರೇ ಅಕ್ಕಿ ತಗೊಂಡ್ರು ಟ್ರಾನ್ಸ್ಪೋರ್ಟ್ ಚಾರ್ಜು ನಿಮ್ಮದೇ ಇರುತ್ತೆ. ಯಾಕಂದ್ರೆ ಎಲ್ಲೇ ಇದ್ರು ಟ್ರಾನ್ಸ್ಫರ್ ಮಾಡಿ ಕಳಿಸ್ಕೊಡ್ತೀವಿ. ಈಗ ಒಂದೊಂದು ಊರಿಗೆ ಒಂದೊಂದು ಥರ ಬಸ್ ಚಾರ್ಜ್ ಇರ್ತವೆ, ಅದೆಲ್ಲರಿಗೂ ಗೊತ್ತಿರೋ ಆಫ್ ಟಿಕೆಟ್ ಮಾಡ್ತಾರೆ, ಕಳಿಸ್ಕೊಡ್ತೀವಿ. ಆಲ್ಮೋಸ್ಟ್ ಎಲ್ಲ ಕಳಿಸ್ಕೊಡ್ತೀವಿ. ಇಲ್ಲ ನಿಮ್ಮ ಯಾವ ಗಾಡಿಗಳು ಹಾಸನಕ್ಕೆ ಬರೋದು, ಇಲ್ಲ ಹಾಸನ ಲೋಕಲ್ಸ್ ನಮ್ಮ ಅಂಗಡಿ ಶಾಪ್ ಲೊಕೇಶನ್ ಗೊತ್ತಿರುತ್ತೆ, ವಾಟ್ಸಪ್ ಮಾಡಿ ಕೇಳಿದ್ರೆ ಅದು ಲೊಕೇಶನ್ ಕಳಿಸ್ಕೊಡ್ತೀನಿ. ಹಾಗಾಗಿ ಇದೊಂದು ಸೂಚನೆ ಥರ ನಿಮಗೆ. ಈಗ ಅಕ್ಕಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಒಂಥರ ಗೊತ್ತಿರಬೇಕು ಇದರಲ್ಲಿ ಏನೇನಿದೆ ನಿಯಮಗಳು ಏನು ಅಂತ. ಆ ನಿಯಮ ಹೇಳೋಕ್ಕೋಸ್ಕರ ಇದೊಂದು ವಿಡಿಯೋ. ಮುಂದೆ ವಿಡಿಯೋ ಬರುತ್ತೆ, ಆರಾಮಾಗಿ ನೋಡ್ಕೊಂಡೋಗಿ. ಓಕೆ ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ಈಗ ವಿಡಿಯೋ ಸ್ಟಾರ್ಟ್ ಆದಂಗೆ ಎಲ್ಲ ಫುಲ್ಲು ಮೇಲು ಮತ್ತು ನಮ್ಮನೆ ಫೀಮೇಲ್ಗಳೇ ಆಗ್ತಿರೋದು, ದೊಡ್ಡ ದೊಡ್ಡ ಅಕ್ಕಿಗಳು. ಈಗ ಆಲ್ಮೋಸ್ಟ್ ಅಲ್ಲಿ ವಿಡಿಯೋದಲ್ಲಿ ನೋಡಿರೋಂಗೆ ಇವೆಲ್ಲ ಆಲ್ಮೋಸ್ಟ್ ಮನೆ ಅಕ್ಕಿಗಳು. ಯಾವ ಹೊರಗಡೆ ಸೇಲಿಗೆ ತಂದು ನಿಮಗೆ ಆಗ್ತಿರೋ ಅಕ್ಕಿಗಳಲ್ಲ, ನಾವು ಮನೇಲಿ ಸೆಲೆಕ್ಟ್ ಮಾಡಿ ಇಟ್ಟಿರೋಂಥ ಮೇಲ್ಸ್ಗಳು ಫೀಮೇಲ್ಸ್ಗಳು ಇವತ್ತು ನಿಮ್ಗೆ ಆಗ್ತಿರೋದು. ನಿಮಗೆ ಶೋಕಿಲಿ ನಿಮ್ಗೆ ಯಾವ ಬರ್ಡ್ಸ್ಗಳು ಲೈಕ್ ಆಗುತ್ತೋ ಅವು ನನಗೆ ಪರ್ಸನಲ್ ವಾಟ್ಸಪ್ ನಂಬರ್ ಏನು ಕಳಿಸ್ತೀರೋ ಅದಕ್ಕೆ ನೀವು ವಾಟ್ಸಪ್ ಮಾಡಿ ಇದ್ರದ್ದು ಒಂದು ಸ್ಕ್ರೀನ್ ವಿಡಿಯೋ ಮಾಡ್ಕೊಂಡು ಆ ಮೇಲ್ ಕಳಿಸಿದ್ರೆ ಇಲ್ಲ ಆ ಫೀಮೇಲ್ ಕಳಿಸೋದು ರೇಟ್ ಏನಿದೆ ಕಳಿಸ್ಕೊಡ್ತೀನಿ. ಯಾಕಂದ್ರೆ ನಾವು ತಂದಿರೋ ರೇಟಿಗೆ ಅಷ್ಟೇ ಬಂದರೆ ಈ ಅಕ್ಕಿಗಳನ್ನ ಕೊಡೋದು ನಾನು, ಇಲ್ಲ ಕೊಡೋಕೆ ಹೋಗೋದಿಲ್ಲ. ಯಾರ್ಯಾರು ಇಂಟ್ರೆಸ್ಟ್ ಇದ್ದು ಪರ್ಚೇಸ್ ಮಾಡೋಂಗಿದ್ರೆ ಮಾತ್ರ ಮಾಡಿ. ಈ ಟೈಮ್ ಬಂದು ಬ್ರೀಡಿಂಗ್ ಟೈಮ್ ಏನಲ್ಲ, ಆದರೂ ಮನೆ ಅಕ್ಕಿಗಳು ತೆಗಿಬೇಕಂತೀನಿ ಜಾಸ್ತಿ ಆಗಿದ್ದಾವೆ ಅಂತ, ಅದಕ್ಕೋಸ್ಕರ ಒಂದೇ ರೀಸನ್ಗೆ ಆಗ್ತಿರೋದು. ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡಿ. ಫಸ್ಟ್ ಅಕ್ಕಿ ಬಂದು ಮೇಲ್ ತಗೊಂಡಿದ್ದೀನಿ, ಚೀನಿ ಮೇಲಿದು, ಮನೆ ಒಳ್ಳೆ ದೊಡ್ಡ ಗಂಡಿದು, ಒಳ್ಳೆ ಗಂಡು, ಒಂದು 4-5 ವರ್ಷದ ಗಂಡು. ತುಂಬ ಚೆನ್ನಾಗಿದೆ ಅಕ್ಕಿ ಕೂಡ. ನಾವು ನಮ್ಮ ಲೈನೇಜಲ್ಲಿ ಆಡಿರೋ ಅಕ್ಕಿಗಳಲ್ಲೇ ತಂದಿರೋ ಅಕ್ಕಿ ಇದು, ಬೂರಿಗಳಲ್ಲಿ ಬಂದಿರೋ ಅಕ್ಕಿ ಇದು. ನೋಡ್ಬೋದು ಮೇಲೆ ಹೆಂಗಿದೆ ಅಂತ ಕ್ವಾಲಿಟಿ. ಇದು ಮೇಲಿದು ಚೀನಿ. ರೆಕ್ಕೆ ನೋಡ್ಕೊಳ್ಳಿ, ಸಿಂಗಲ್ ಟೇಲ್ ಬಲ ಬರುತ್ತೆ. ದೊಡ್ಡ ಗಂಡು. ಇಂಟ್ರೆಸ್ಟ್ ಇದ್ದು ಬೇಕು ಅನ್ನೋರು ಮಾತ್ರ ವಾಟ್ಸಪ್ ಮಾಡಿ. ಅನ್ನೆಸರಿಗೆ ಸುಮ್ಮನೆ ಕಳ್ಸೋಕ್ಕೆಲ್ಲ ಹೋಗ್ಬೇಡಿ. ಅಕ್ಕಿ ಹೆಡ್ ಶೇಪ್ ನೋಡ್ಕೊಂಬಿಡಿ. ಚೀನಿ ಮೇಲ್ದು ಐಶೆ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಅಕ್ಕಿ ಕೂಡ. ಈ ಅಕ್ಕಿ ಬಂದು ನಮ್ಮದು ಆಡಿಜಿನಲ್ಲಿ ಏನಿದೆ ಅಕ್ಕಿ ನಾನು ತಂದಿರೋದು ಇದು. ಅದು ನಮ್ಮದು ಒಂದು 9 ಅವರ್ ಆಡ್ತಲ್ಲ, ಅದಕ್ಕಿದು ಅನ್ನ ಹಾಕ್ಬೇಕಿದು. ಅಲ್ಲಿನಲ್ಲಿ ಅಕ್ಕಿ ಬೇಕು ಅಂತ ತಂದಿರೋ ಅಕ್ಕಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ, ಯಾರಿಗೇನು ಫೋರ್ಸ್ ಇರೋದಿಲ್ಲ. ಏನು ಆಡಿದೆ ಅದು ಹೇಳಿದ್ದಕ್ಕೆ ಕೊಟ್ಟಿರ್ತೀನಿ. ಇದರ ಪಟಾಗಳು ನಾನು ಇನ್ನೂ ಪರ್ಫಾರ್ಮೆನ್ಸೇ ಮಾಡಿಸಿಲ್ಲ. ಪಟಾಗಳು ಮಾಡಿಸಿದ್ದೆ, ಸ್ವಲ್ಪ 2 ಸತ್ತೋದ್ವು, ಮತ್ತು ಅಕ್ಕಿ ಮಾಡಿಸಿಲ್ಲ ನಾನು ಇದರಲ್ಲಿ. ಇಂಟ್ರೆಸ್ಟ್ ಇದ್ದು ಬೈ ಮಾಡೋರಿದ್ರೆ ಮಾತ್ರ ಬೈ ಮಾಡಿ. ನೆಕ್ಸ್ಟು ಮೇಲ್ ತೋರಿಸ್ತೀನಿ ಫ್ರೆಂಡ್ಸ್. ಈಗೊಂದು ಮಕ್ಷಿ ಮೇಲ್ ತಂದಿರೋದು, ದಡಿಯಾ ಅಂತಲೇ ಹೇಳೋದು ನನಗೆ. ನಮ್ಮ ಮನೆಯದು ಹೆವಿ ಬಾಡಿ ಅಕ್ಕಿ. ಇಂಟ್ರೆಸ್ಟ್ ಇದ್ದು ಪರ್ಚೇಸ್ ಮಾಡೋರು ಮಾತ್ರ ಮಾಡ್ಬೋದು. ತುಂಬ ಒಳ್ಳೆ ಗಂಡು ಹಾಕಿರೋದು. ಯಾಕಂದರೆ ಇದರಲ್ಲಿ ಅಕ್ಕಿನೇ ಆಡಿದೆ, ತುಂಬ ಒಳ್ಳೆ ಲಾಂಗ್ ಟೈಮ್ ಆಡಿದೆ. ಫಿನಿಶಿಂಗಲ್ಲಿ ಬಾಜಿ ಮಾಡಿದ್ದು ಬಿದೋಗ್ಬಿಡೋದು ಅಕ್ಕಿ. ಅದಕ್ಕೋಸ್ಕರ ಅವ್ರು ಅಕ್ಕಿ ತೆಗೆದ್ರು ನಾವು ಪರ್ಚೇಸ್ ಮಾಡ್ಕೊಂಡ್ವಿ ಬರ್ಡ. ತುಂಬ ಒಳ್ಳೆ ಮೇಲು. ಇದಕ್ಕೆ ಹೆಣ್ಣು ಹಾಕಿ ಮಾಡಿಸಿದೆ ನಾನು, ಮಕ್ಷಿ ಹೆಣ್ಣು ಮಾಡಿಸಿ. ತುಂಬ ಚೆನ್ನಾಗಿ ಬಂದಿದ್ದು ಪಟಾಗಳು. ಅವು ಟೈಮಲ್ಲಿ ಸ್ವಲ್ಪ ಕಾಯಿಲೆ ಬಂದು ಹೊಂಟೋದು ಪಟಾಗಳು. ಹಂಗಾಗಿ ಯಾವ ಇಟ್ಕೊಂತಲ್ಲ ಅಕ್ಕಿಗಳು. ಇದ್ರ ಫೀಮೇಲ್ ಸೆಟ್ಟಿಂಗಿರೋ ಫೀಮೇಲು ಬರುತ್ತೆ, ಬೇಕಾದ್ರೆ ಅದು ಎತ್ಕೋಬೋದು, ಇದನ್ನು ಎತ್ಕೋಬೋದು ನೀವು. ಇದು ಬಿಳೆ ಮಕ್ಷಿ, ದಡಿಯಾ, ಹೆವಿ ಬಾಡಿ, ಹೆವಿ ಲೆಂತು. ಪ್ಯಾಟರ್ನ್ ನೋಡ್ಕೊಬೋದು. ಸಿಂಗಲ್ ಟೇಲ್ ಬಾಲ, ಗುಂಡು ತಲೆ ಬರುತ್ತೆ, ಫ್ಲೇಯರೇಷನು. ತುಂಬ ಒಳ್ಳೆ ಗಂಡು. ರಿಸಲ್ಟ್ ಇರೋವಂಥ ಅಕ್ಕಿ ಎತ್ಕೊಂಡ್ರು ಮಾತ್ರ ಒಳ್ಳೆ ರಿಸಲ್ಟ್ ಬರ್ತವೆ ಮನೆಗೆ. ಯಾವುದೇ ಅಕ್ಕಿ ಬೇಕಂದ್ರೂ ಪರ್ಸ್ನಲಾಗಿ ಮೆಸೇಜ್ ಹಾಕಿ. ರೆಕ್ಕೆ ನೋಡ್ಕೊಂಡಿದ್ದೀರಾ, ರೆಕ್ಕೆ ನೋಡ್ಕೊಂಬಿಡಿ. ಇದು ಟೇಲು. ಈ ಕುರ್ಜದಲ್ಲಿದೆ ಅಕ್ಕಿ, ಹಂಗಾಗಿ ಸ್ವಲ್ಪ ಎಲ್ಲ ಉದುರಿಸ್ಕೊಂಡಿದೆ. ಕುರ್ಜೆಲ್ಲ ಸರಿ ಆದರೆ ಚೆನ್ನಾಗಿ ಬರ್ತಾನೆ. ಇನ್ನು ಶೇಪ್ ನೋಡ್ಕೊಂಬಿಡ್ಬೋದು, ಎಷ್ಟು ಚೆನ್ನಾಗಿದೆ, ಕಡಕ್ಕಾಗಿ ನಿಲ್ಲೋದು ಎಲ್ಲನೂ. ಬನ್ನಿ ಐಸೆಲ್ಲ ಐಸ್ ನೋಡ್ಕೊಂಬಿಡಿ. ಒಂದು 3 ವರ್ಷದ್ದು 2 ವರ್ಷದ ಅಕ್ಕಿ ಅಷ್ಟೇ ಇದು. ನನ್ನ ಹತ್ರ ಬಂದು 1 ವರ್ಷ ಐತೆ. ತುಂಬ ಒಳ್ಳೆ ಗಂಡು ಅಕ್ಕಿ ಕೂಡ ತುಂಬ ಚೆನ್ನಾಗಿದೆ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಬೈ ಮಾಡಿ ಅಂತ ಅದಕ್ಕೆ ಪದೇ ಹೇಳ್ತಿರೋದು. ಒಳ್ಳೆ ಗಂಡು, ಮನೇಲಿಟ್ಟು ಲೈಫ್ ಲಾಂಗ್ ಶೋಕಿ ಮಾಡೋಂಥ ಅಕ್ಕಿಗಳು. ಸುಮ್ಮನೆ ಯಾವ ಲಾಟಲ್ಲಿ ತೆಗಿಯೋ ಅಂಥ ಗಂಡುಗಳೆಲ್ಲ ಇವು. ಇವಕ್ಕೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕಬೇಕು ಅಂತ ನಾನು ನಿಮ್ಗೆ ಹಾಕ್ತಿರೋದು. ತುಂಬ ಒಳ್ಳೆ ಮೇಲು.
ಮಕ್ಷಿ ಗಂಡು. ಬನ್ನಿ ನೆಕ್ಸ್ಟ್ ಬರ್ಡ್ ನೋಡಂತಿದ್ದೀನಿ. ಇದು ತುಂಬ ಒಳ್ಳೆ ಗಂಡು. ನಾನು ಪರ್ಸ್ನಲಾಗಿ ಹೋಗಿ ಪರ್ಚೇಸ್ ಮಾಡಿದೆ ಅಕ್ಕಿ ಇದು ಒಬ್ಬರ ಹತ್ರ. ಅಕ್ಕಿ ತುಂಬ ಚೆನ್ನಾಗಿದೆ. ಇದ್ರಲ್ಲಿ ಪಟಗಳೆಲ್ಲ ಒಂದು 8 ಗಂಟೆವರೆಗೂ ಅಕ್ಕಿ ಆಡಿದೆ. ಸಬ್ಜಾಗಳು ಬಂದ್ಬಿಟ್ಟು ಈ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಎಲ್ಲ ಆಗ್ತಿರೋದೆಲ್ಲ ನಿಮಗೆ ಮನೆ ದೊಡ್ಡ ಅಕ್ಕಿಗಳು ಆಗ್ತಿರೋದು, ಯಾವುದೇ ರೀತಿ ಸೇಲ್ ಬಂದಿರೋದಕ್ಕೆ. ಯಾಕಂದರೆ ಪದೇ ಪದೇ ಹೇಳ್ತೀನಿ ಅಂದರೆ ಸತ್ಯ ಇರಬೇಕು, ನಿಮಗೆ ಗೊತ್ತಿರಬೇಕು ಅಂತಲೇ ಆಗ್ತಿರೋದು. ಇವೆಲ್ಲ ಆಲ್ಮೋಸ್ಟ್ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ಗಳು ಇನ್ಸ್ಟಾದಲ್ಲಿ ನೋಡೋರಿಗೆ ಗೊತ್ತಿರ್ತೀವಿ. ಎಲ್ಲ ಮೇಲ್ಗಳು ಅವಾಗ ಸ್ಟೋರಿಗೆ ಹಾಕುವೆ ನಾನು. ಅವೇ ಮೇಲ್ಗಳನ್ನೆಲ್ಲ ಈಗ ಸೇಲಿಗೆ ಹಾಕಿ ತಂದಿರೋದು. ತುಂಬ ಒಳ್ಳೆ ಅಕ್ಕಿ. ಸಬ್ಜಾ ಹೆಣ್ಗಳು, ಧೂಮ ಹೆಣ್ಗಳು, ಒಳ್ಳೆ ಹೆಣ್ಗಳು ಮಾಡ್ಕೊಂಬಿಟ್ರೆ ಮೀಡಿಯಮ್ ಪ್ಯಾಟರ್ನ್ ಇರೋವು. ಒಳ್ಳೆ ಟೈಮ್ ಅಂತೂ ಪಟ ಆಡೋದಂತೂ ಗ್ಯಾರಂಟಿ ಇದರಲ್ಲಿ. ಗಂಡು ತುಂಬ ಚೆನ್ನಾಗಿದೆ. ಒಳ್ಳೆ ಪಟ, ಬೇಗ ಏಟಿಗೆ ಬರ್ತಾವೆ ಪಟಗಳು. ಏಟು ಗಿಟ್ಟೆಲ್ಲ ಚೆನ್ನಾಗಿದ್ದಾವೆ, ನೋಡ್ಕೊಬೋದು. ಧೂಮ ಗಂಡು. ಫಸ್ಟ್ ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ. ಸರಿ ನೋಡ್ಕೊಳ್ಳಿ. ಯಾರು ಇನ್ನೂ ಇಂಟ್ರೆಸ್ಟ್ ಇದ್ದು ಬೇಕಾದ್ರೆ ಡೈರೆಕ್ಟಾಗೆ ಬಂದು ಅಕ್ಕಿ ನೋಡಿ ಪರ್ಚೇಸ್ ಮಾಡ್ತೀನಿ ಅನ್ನೋರು ದಾವಡಿಗೆ ಬರ್ಬೋದು. ಆ ಶಾಪ್ ಲೊಕೇಶನ್ ಇದೆ, ಎಲ್ಲರಿಗೂ ಗೊತ್ತು. ಇಲ್ಲ ಫೋನ್ ಮಾಡಿ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಲೊಕೇಶನ್ ಕಳಿಸ್ಕೊಡ್ತೀನಿ. ಬನ್ನಿ ನೋಡಿ ಎತ್ಕೊಂಡೋಗಿ. ಒಳ್ಳೆ ಬಾಲ, ನಾಡನೂ ಚೆನ್ನಾಗಿದೆ ಅಕ್ಕಿಲಿ. ಶೇಪ್ ಗಿಪ್ ಎಲ್ಲ ಸೂಪರ್ ಅಕ್ಕಿಗಳು, ಎಲ್ಲ ಸೂಪರ್ ಮೇಲ್ಗಳೇ ತಂದಿರೋದು ನಾನು ನಿಮಗೆ ಇವತ್ತು. ಐಸ್ ಪ್ಯಾಟರ್ನ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಮೇಲ್ದು ಅಂತ. ಇದೊಂದು 5 ವರ್ಷ 4 ವರ್ಷದ ಮೇಲು. ತುಂಬ ಚೆನ್ನಾಗಾಡಿದೆ ಅಕ್ಕಿಗಳು. ಇದರಲ್ಲಿ ಸಬ್ಜಾಗಳು ಬಂದು, ಧೂಮಗಳು ಬಂದು, ಪರ್ಫಾರ್ಮೆನ್ಸ್ ಇರೋಂಥ ಅಕ್ಕಿಗಳೇ ನಾನು ನೋಡಿ ಪರ್ಚೇಸ್ ಮಾಡಿ ಅಕ್ಕಿ ತಂದಿರ್ತೀನಿ. ಅವೇ ಅಕ್ಕಿಗಳನ್ನ ಹಾಕ್ತಾಯಿದ್ದೀನಿ. ಯಾಕಂದ್ರೆ ನಾವು ಕೊಟ್ಟಿರೋ ರೇಟ್ಗಳು ಬಂದುಬಿಟ್ರೆ ಅಕ್ಕಿಗಳು ನಾವು ಯಾವ ಇಟ್ಕೊಳಕ್ಕೆ ಹೋಗೋಲ್ಲ. ಅಕ್ಕಿಗಳು ಕೊಡ್ತಾ ಇರ್ತೀನಿ, ಅದಕ್ಕೋಸ್ಕರ ಹಾಕಿರೋದು. ಯಾರು ಪರ್ಚೇಸ್ ಆದರೆ ಪರ್ಚೇಸ್ ಆಗುತ್ತೆ, ಇಲ್ಲ ಅಂದರೆ ನಮ್ಮ ಹತ್ರ ಇರೋದು ಅಕ್ಕಿ. ಯಾವುದೇ ರೀತಿ ಅಕ್ಕಿಗಳನ್ನ ಕೊಡೋದಿಲ್ಲ ಬೇರೆಯವ್ರಿಗೆ. ಇದೊಂದು ಮೇಲು, ಇನ್ನೊಂದು ಎಷ್ಟೊಂದು ಮೇಲಿದೆ ರೀ ಧೂಮ ಮೇಲೆ ತಂತೀನಿ ಫ್ರೆಂಡ್ಸ್. ಈಗೊಂದು ಸಬ್ಜಾ ಮೇಲೆ ತಂದಿರೋದು, ನೀಲಿ ಸಬ್ಜಾ. ಒಂಥರ ಧೂಮ ಥರನೂ ಇರ್ಬೋದು, ಸಬ್ಜಾನ ಅನ್ಕೋಬೋದು. ಅಕ್ಕಿ ರೆಕ್ಕೆ ಇಲ್ಲೇ ನೋಡ್ಕೊಂಬಿಡಿ. ಹೆವಿ ಲೆಂತ್ ಬರುತ್ತೆ, ಅರ್ಧ ಮಾರೋದು ಅಕ್ಕಿ ಮಾತ್ರ. ನನಗೆ ಭಾರಿ ಇಷ್ಟಪಟ್ಟು ತಂದಿದ್ದ ಅಕ್ಕಿ ಇದು. ಸರಿ ನೋಡ್ಕೊಬೋದು. ಟೇಲ್ ನೋಡ್ಕೊಳ್ಳಿ ಎಷ್ಟು ಸ್ಟೆಬಿಲಿಟಿ ಆಗಿದೆ ಅಂತ. ಬರ್ಡು ಹೇಳೋದೇನು ಬೇಡ, ಅಕ್ಕಿಗಳು ನೋಡೋದು ಸಾಕು. ಈಗ ಗೊತ್ತಾಗುತ್ತೆ ಈ ಅಕ್ಕಿ ಹೆಂಗಿದೆ ಅಪ್ಪ ಏನಪ್ಪ ಅಂತ. ಅಕ್ಕಿ ಪ್ಯಾಟರ್ನ್ ನೋಡ್ಕೊಬೋದು. ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ದೊಡ್ಡ ಅಕ್ಕಿಗಳೆಲ್ಲ ನಾನು ಹಾಕ್ತಿರೋದು ಇವತ್ತು ನಿಮಗೆ. ಎಲ್ಲ ದೊಡ್ಡ ಅಕ್ಕಿಗಳು, ಯಾವುದೇ ರೀತಿ ಹೊಸ ಗಂಡುಗಳು ಚಿಕ್ಕ ಗಂಡುಗಳು ಹಾಕ್ತೇನೆ ಇಲ್ಲ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ದೊಡ್ಡ ಗಂಡುಗಳು ಹಾಕ್ತಿರೋದು. ಸಿಂಗಲ್ ಆಗಿ ತೋರಿಸ್ತಿದ್ದೀನಿ. ಯಾಕಂದರೆ ನಾವು ಈಗ ಯಾವ ಅಕ್ಕಿಗಳು ಸೆಟ್ ಮಾಡಿಲ್ಲ, ಹಂಗಾಗಿ ಸಿಂಗಲ್ಲೇ ಕೊಡ್ತಾಯಿದ್ದೀನಿ. ಸಿಂಗಲ್ ಫೀಮೇಲ್ಸ್ಗಳು, ಸಿಂಗಲ್ ಮೇಲ್ಗಳೇ ಕೊಡ್ತಿರೋದು. ನೀವು ಬೇಕಾದ್ರೆ ನೋಡಿ ಜೊತೆ ಮಾಡ್ಕೊಂಡು ಜೊತೆ ತಗೊಬೋದು, ಇಲ್ಲ ಸಿಂಗಲಾಗಿ ಗಂಡು ಹೋದರೆ ಎತ್ಕೊಬೋದು. ರೆಕ್ಕೆ ತೋರಿಸ್ತೀವಿ ನೋಡ್ಬೋದು. ಇದೇ ಮೇಲು. ಬನ್ನಿ ಐಸ್ ಪ್ಯಾಟರ್ನ್ ತೋರಿಸ್ತೀವಿ. ಏನು ಸಬ್ಜಾದ್ ನೋಡಿದ್ರು ಅದು ರೈಷನ್. ಇದು ಎಲ್ಲ ಫಸ್ಟ್ ಕ್ಲಾಸ್ ಅಕ್ಕಿಗಳಾಗ್ತಿರೋದು. ನಾನು ನಿಮಗೆ ಯಾವುದೇ ರೀತಿ ರಿಸಲ್ಟ್ ಅಂತೂ ಮೋಸನೇ ಇಲ್ಲ, ಗ್ಯಾರಂಟಿ ರಿಸಲ್ಟ್. 100% ರಿಸಲ್ಟು. ನೀವು ಮಾಡೋ ಫೀಮೇಲ್ ಮೇಲೆ ಡಿಪೆಂಡು, ಹೇಳ್ತಾಯಿದ್ದೀನಿ ಇವತ್ತೇ. ನೀವು ಹಾಕೋ ಹೆಣ್ಗಳ ಮೇಲೆ ಡಿಪೆಂಡು. ಯಾಕಂದರೆ ನೀವು ನೋಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಗೊತ್ತಿರೋರು ಶೋಕಿರೋರಿಗೆ ತೋರಿಸ್ಬಿಟ್ಟು ಇದ್ರಲ್ಲಿ ಯಾವ ಮೇಲ್ ಇಷ್ಟ ಆಗುತ್ತೆ, ಯಾವ ಫೀಮೇಲ್ ಇಷ್ಟ ಆಗುತ್ತೆ ನೋಡ್ಬಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ನೀವು ಅಕ್ಕಿ ಪರ್ಚೇಸ್ ಮಾಡ್ಬೋದು. ಆ ಥರ ಅಕ್ಕಿ ಹಾಕ್ತಿರೋದು. ಯಾವುದೇ ರೀತಿ ಲಾಟಲ್ಲಿ ತಂದುಬಿಟ್ಟು ಎತ್ಕೊಳ್ಳಿ ಬ್ರದರ್ ಇದು ಹಿಂಗಾಡಿದೆ ಹಂಗಾಡಿದೆ ಅಂತ ನಾನು ಅಕ್ಕಿನೇ ಕೊಡೋಲ್ಲ. ನಮ್ಮ ಮನೆದಂತೆ ಕೊಡ್ತೀನಿ. ಹೊರಗಡೆ ಅಕ್ಕಿನ ಹೊರಗಡೆ ಅಂತಲೇ ಕೊಡ್ತೀನಿ. ಇದೊಂದು ಮೇಲು. ನೆಕ್ಸ್ಟ್ ಇನ್ನೊಂದು ಮೇಲು ನೋಡ್ರಿ, ಇದು ಧೂಮ ರೇಗ್ದಾರ್ ಮೇಲು. ನಾನು ಒಂದು ಕಡೆ ತಂದಿದ್ದ ಅಕ್ಕಿನೇ ಇದು. ಇನ್ನೂ ಪಾಪ ಮರಿನೂ ಮಾಡಿಸ್ಲಿಲ್ಲ. ನಾನು ತುಂಬ ಇಷ್ಟಪಟ್ಟು ತಂದಿದ್ದು ಗಂಡು ರೇಗ್ದಾರ್. ಇದು ಧೂಮ ರೇಗ್ದಾರು. ರೆಕ್ಕೆ ನೋಡ್ಕೊಳ್ಳಿ, ರಿಂಗ್ಸ್ ಪ್ಯಾಟರ್ನ್ ನೋಡ್ಕೊಂಬಿಡಿ. ಟೇಲ್ ನೋಡ್ಕೊಳ್ಳಿ. ಅಕ್ಕಿ ತಂದೆ ನಾನು ಸುಮಾರು ದಿನ ಆಯ್ತು ಇಟ್ಕೊಂಡು. ಬಾಡಿ ಪ್ಯಾಟರ್ನ್ ನೋಡ್ಕೊಂಬಿಡಿ ಅಕ್ಕಿ ಹೇಗಿದೆ ಅಂತ. ಬಿಟ್ಬಿಟ್ಟೆ ತೋರಿಸ್ತಾ ಇದ್ದೀನಿ. ನೋಡ್ಕೋಬೋದು ಮೇಲ. ಒಳ್ಳೆ ರೇಗ್ದಾರು. ಧೂಮದಲ್ಲಿ ತುಂಬ ಒಳ್ಳೆ ರೇಗ್ದಾರು. ಬನ್ನಿ ಐಸ್ ಪ್ಯಾಟರ್ನ್ ತೋರಿಸ್ಕೊಡ್ತೀನಿ. ಐಸ್ ಪ್ಯಾಟರ್ನ್ ನೋಡ್ಕೊಳ್ಳಿ. ತುಂಬ ರೇರ್ ಅಕ್ಕಿ, ರೇರ್ ಕಣ್ಣುಗಳು ಇವೆಲ್ಲ. ಹಳೆ ಅಕ್ಕಿಲಿ ಬರೋವಂಥ ಅಕ್ಕಿಗಳನ್ನ ನಿಮ್ಗೆ ಹಾಕಿರೋದು ಇವತ್ತು.
ನೋಡ್ಕೋಬೋದು ಐಸ್ ಪ್ಯಾಟ್ರನ್ನು. ಬನ್ನಿ ನೆಕ್ಸ್ಟ್ ಮೇಲೆ ನೋಡೋಣ. ಫ್ರೆಂಡ್ಸ್, ಈಗೊಂದು ತಾಮ್ರಲ್ ಪಿಲಾಂಕ. ಇದು ನಮ್ಗೆ ತುಂಬ ಪರಿಚಯ ಇರೋರು ದಾವಣಗೆರೆಯಲ್ಲಿ ಅಕ್ಕಿ ಕೊಟ್ಟಿದ್ದು. ಒಂದು 7 ಗಂಟೆವರೆಗೂ ಅಕ್ಕಿ ಆಡೈತಿದ್ರು ಪಟಾಗಳು. ತುಂಬ ಒಳ್ಳೆ ಮೇಲು ಅಕ್ಕಿ, ರಿಸಲ್ಟೆಡ್ ಇರೋಂಥ ಅಕ್ಕಿ ಇರೋದು ತಾಮ್ರಲ್ ಪಿಲಾಂಕ. ಗಂಡು ನೋಡ್ಬೋದು, ಶೇಪ್ ನೋಡ್ಕೊಬೋದು, ಪ್ಯಾಟರ್ನ್ ನೋಡ್ಕೊಬೋದು. ಮೇಲಿದು ತುಂಬ ಚೆನ್ನಾಗಿದೆ ಮೇಲು. ಇದು ಕೂಡ ಆಡಿರೋ ಅಕ್ಕಿನೇ ಅಂತೆ, ಏನು ಟೈಮ್ ಅಂತ ಗೊತ್ತಿಲ್ಲ. ಅದು ಒಟ್ಟು ಇದು ಪಟಾಗಳಂತ ಅವ್ರ ಹತ್ರ ಪರ್ಫಾರ್ಮೆನ್ಸ್ ಮಾಡಿದೆ. ಅದು ನೋಡಿ ನಾನು ಜೊತೆನೇ ತಗೊಂಬಂದಿದ್ದೆ. ಫೀಮೇಲ್ ನಾನು ಕೊಟ್ಟೆ ಆವಾಗಲೇ, ಮೇಲೆ ಮಾತ್ರ ಇಟ್ಕೊಂಡಿದ್ದೆ. ನನಗೀಗ ಇರೋ ಅಕ್ಕಿಗಳೆಲ್ಲ ಸೆಟ್ ಮಾಡೋಕ್ಕಾಗ್ತಾಯಿಲ್ಲ, ಹಂಗಾಗಿ ಎಲ್ಲ ಅಕ್ಕಿ ಹಿಡಿಯೋದು ಬೇಡ ಅಂತ ಒಂದು ರೀಸನ್ಗೆ ಅಷ್ಟೇ ತೆಗಿತಿರೋದು ಈ ಮೇಲೆ. ತುಂಬ ಒಳ್ಳೆ ಮೇಲು ತಾಮ್ರಲ್ ಪಿಲಾಂಕದಲ್ಲಿ. ಬಾಡಿ ಎಲ್ಲ ಪ್ಯಾಟರ್ನ್ ಎಲ್ಲ ತೋರಿಸ್ಕೊಡ್ತೀನಿ ರೀ. ಹೆಡ್ ಶೇಪ್ ನೋಡ್ಕೊಂಬಿಡು, ಬಣ್ಣ ನೋಡ್ಕೊಳ್ಳಿ, ಟೇಲ್ ನೋಡ್ಕೊಳ್ಳಿ. ಒಳ್ಳೆ ಸ್ಟ್ರೈಟ್ ಸಿಂಗಲ್ ಟೇಲ್ ಬಲ. ಚಿರಿ ನೋಡ್ಕೊಳ್ಳಿ, ತುಂಬ ಒಳ್ಳೆ ಗಂಡು. ರಿಸಲ್ಟ್ ಇರೋಕ್ಕೇನೆ ರಿಸಲ್ಟ್ ಇದೆ ಅಂತಲೇ ಹೇಳ್ಕೊಡೋದು ನಾವು. ಅದು ನಿಮ್ಗೆ ಗೊತ್ತು ಆಸಮ್ ಪಿಜನ್ ಸೇಲ್ಸ್ ಅಂದರೆ ಹೆಂಗೆ ಅಂತ. ತುಂಬ ಒಳ್ಳೆ ಮೇಲು, ಒಳ್ಳೆ ಬಾಜಿ ಗೀಜಿ ಎಲ್ಲ ಚೆನ್ನಾಗಿದೆ ಅಂತ ಅಕ್ಕಿಲಿ. ನಾನು ಪಾಪ ತಂದಾಗಿಂದ ಮರಿ ಮಾಡ್ಸೋಕ್ಕಾಗಲ್ಲ, ನನ್ನ ಹತ್ರ ಬಂದು 1 ವರ್ಷದ ಮೇಲೆ ಆಯ್ತು ಅಕ್ಕಿದು. ನಾನು ಇದಕ್ಕೆ ಪಿಲಾಂಕ ಹೆಣ್ಣುಗಳೇ ಸೆಟ್ ಮಾಡಿದ್ದೆ, ಪಿಲಾಂಕ ರೇಗ್ದಾರು. ಇದಕ್ಕೆ ಸೆಟ್ ಆಗೋ ಹೆಣ್ಣು ಬೇಕಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಇದರಲ್ಲೇ ಫುಲ್ ಎಂಡಲ್ಲಿ ಬರುತ್ತೆ ನಿಮಗೆ, ಫೀಮೇಲ್ ಬ್ಯಾಚಲ್ಲಿ. ಆ ಹೆಣ್ಣು ಬೇಕಾದ್ರೆ ಹೇಳ್ತೀನಿ, ಸೆಟ್ ಮಾಡ್ಕೊಳ್ಳೋದು ಸೆಟ್ ಮಾಡ್ಕೊಳ್ಳಿ. ಬನ್ನಿ ಐಸ್ ಪ್ಯಾಟರ್ನ್ ತೋರಿಸ್ಕೊಡ್ತೀನಿ. ಏನು ಪಿಲಾಂಕ ತಾಮ್ರಲ್ಲಿ ನೋಡಿದ್ರು ಅದ್ರ ಐಸ್ ಪ್ಯಾಟ್ರನ್ನು. ಫ್ರೆಂಡ್ಸ್, ಈಗೊಂದು ರೋಷನ್ ಮೇಲೆ ಇಟ್ಕೊಂಡಿದ್ದೀನಿ. ತುಂಬ ಒಳ್ಳೆ ಅಕ್ಕಿ, ರಿಸಲ್ಟ್ ಇರೋಂಥ ಅಕ್ಕಿ. ತುಂಬ ಒಳ್ಳೆ ಬರ್ಡು. ಬಾಡಿ ಪ್ಯಾಟರ್ನ್ ಇಲ್ಲೇ ನೋಡ್ಕೊಂಬಿಡಿ. ತಿರಿ ಸೈಡ್ ಹತ್ತಿರ ನೋಡ್ಕೊಳ್ಳಿ, ಬಾಲ ನೋಡ್ಕೊಳ್ಳಿ. ತುಂಬ ಒಳ್ಳೆ ಗಂಡು. ಸಬ್ಜಾ ರೋಷನ್ಗಳಲ್ಲಿ ಅಕ್ಕಿ ಹುಡ್ಕರ್ಗಂತೂ ಒಳ್ಳೆ ಅಕ್ಕಿ, ಒಳ್ಳೆ ಗಂಡು, ಹೆವಿ ಬಾಡಿ ಗಂಡು. ಪ್ಯಾಟರ್ನ್ ನೋಡ್ಕೊಬೋದು ಎಷ್ಟು ಚೆನ್ನಾಗಿದೆ ಅಂತ ಅಕ್ಕಿಲಿ. ಅದೇ ನಮ್ಮ ಆಸಮ್ ಪಿಜನ್ ಸೇಲ್ಸಲ್ಲಿ ಹಾಕಿದ್ರೆ ಒಳ್ಳೆ ಅಕ್ಕಿನೇ ಹಾಕೋದು. ನೋಡ್ಕೊಳ್ಳಿ ಮೇಲೆ ಎಷ್ಟು ಚೆನ್ನಾಗಿದೆ ಅಂತ. ಐಸ್ ಪ್ಯಾಟರ್ನ್ ನೋಡೋಣ ಬನ್ನಿ. ಏನಿಗೆ ರೋಷನ್ ಗಂಟು ತೋರಿಸೋದು ಐಸ್ ಪ್ಯಾಟರ್ನು. ತುಂಬ ಒಳ್ಳೆ ಮೇಲೆ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ. ಫ್ರೆಂಡ್ಸ್, ಈಗೊಂದು ಬೂರಿ ಇಟ್ಕೊಂಡಿದ್ದೀನಿ. ಇದು ಬೂರಿನೂ ಅಂತಾರೆ, ರೋಷನು ಅಂತಾರೆ, ಎರಡು ಅಂತಾರೆ. ಬೂರಿಲಿ ಬಂದಿರೋ ಅಕ್ಕಿನೇ ಇದು. ತುಂಬ ಒಳ್ಳೆ ಅಕ್ಕಿ ತಂದಿರೋದು. ಶಾರ್ಟ್ ಅಕ್ಕಿ ಅಂದರೆ ಹೆವಿ ಪ್ಯಾಟ್ರನ್ ಬರೋಲ್ಲ, ಲೋ ಪ್ಯಾಟ್ರನ್ ಬರ್ಡು. ಮೇಲಿದು ರೋಷನ್ನು. ಟೇಲ್ ನೋಡ್ಕೊಬೋದು. ಅಕ್ಕಿ ರಿಂಗ್ಸ್ ನೋಡ್ಕೊಳ್ಳಿ. ಒಳ್ಳೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಕ್ಕಿ ಕೂಡ. ಒಳ್ಳೆ ಟೆಂಪರ್ ಇದೆ. ಇದು ನಾನು ತಂದೆ ಒಂದು 6-7 ತಿಂಗಳಾಯಿತು. ಅದೇ ಅಕ್ಕಿಲಿ ನನಗೆ ಜೊತೆ ಮಾಡಿ ಮರಿ ಮಾಡ್ಸೋಕ್ಕಾಗಿಲ್ಲ, ಯಾಕಂದರೆ ಫೀಮೇಲ್ಗಳು ಯಾವ ಸೆಟ್ ಆಗಿಲ್ಲ. ಬ್ರೇಕ್ ಮಾಡಿ ಫ್ರೆಂಡ್ಸ್, ರಿಂಗ್ಸ್ ಪ್ಯಾಟರ್ನ್ ನೋಡ್ಕೊಳ್ಳಿ. ಒಳ್ಳೆ ಅಕ್ಕಿ, ಒಳ್ಳೆ ಟೇಲು, ಸಿಂಗಲ್ ಟೇಲ್ ಬಲ. ಬಣ್ಣನೂ ಅಷ್ಟೇ ತುಂಬ ಚೆನ್ನಾಗಿದೆ. ಬನ್ನಿ ಐಸ್ ಪ್ಯಾಟರ್ನ್ ತೋರಿಸ್ತೀನಿ. ನೋಡ್ಕೋಬೋದು ಮೇಲು. ತುಂಬ ಒಳ್ಳೆ ಕ್ವಾಲಿಟಿ ಕಣ್ಣು ಹಂಗೆ ಇದೆ. ತಲೆ ಹೆಡ್ ಶೇಪು ಚೆನ್ನಾಗಿದೆ. ಇದಕ್ಕೇನಂದರೆ ನೀವು ಸ್ವಲ್ಪ ಪ್ಲೈನ್ ಐಸಲ್ಲಿ ಇರ್ತಾವಲ್ಲ ಫೀಮೇಲ್ಗಳು, ಇದು ಬ್ರೀಡರ್ ಗಂಡು ಆಡ್ಸೋಂಥ ಹೆಣ್ಗಳು ಹಾಕೊಂಡ್ರೆ ತುಂಬ ಚೆನ್ನಾಗಿ ಆಡ್ತಾವೆ ಪಟಾಗಳು. ತುಂಬ ಒಳ್ಳೆ ಕ್ವಾಲಿಟಿಲಿರೋ ಐಸು. ನಮ್ಗೆ ಗೊತ್ತಿರೋ ನಮ್ಮ ಅಣ್ಣ ಎತ್ಕೊಟ್ಟಿರೋ ಅಕ್ಕಿ ಇದು. ನನಗೆ ಇದಕ್ಕೆ ಫೀಮೇಲು ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ, ರೀಸನ್ಗೋಸ್ಕರ ಅಷ್ಟೇ ಅಕ್ಕಿ ಕೊಡ್ತಿರೋದು. ಒಳ್ಳೆ ಬೂರಿನೇ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋ ಮಾತ್ರ ನೋಡಿ ಬೈ ಮಾಡ್ಕೊಳ್ಳಿ ಬರ್ಡ. ಫ್ರೆಂಡ್ಸ್, ಈಗ ಒಂದು ಒಳ್ಳೆಯದೊಂದು ರೇಗ್ದಾರ್ ತಗೊಂಡಿದ್ದೀನಿ. ಕಚ್ಪೀಟಲ್ಲಿ ಬಂದಿರೋ ಅಕ್ಕಿ ರೇಗ್ದಾರು. ತುಂಬ ಒಳ್ಳೆಯ ಗಂಡು, ಹಳೆ ಗಂಡು. ಅಕ್ಕಿ ಮಾತ್ರ ತುಂಬ ಚೆನ್ನಾಗಿದೆ.
ಪ್ಯಾಟರ್ನ್ ನೋಡ್ಕೊಬೋದು, ಶೇಪ್ ಹೆಂಗಿದೆ, ಬಣ್ಣ ಹೆಂಗಿದೆ ನೋಡ್ಕೊಂಬಿಡಿ ಅಕ್ಕಿದು. ಅಕ್ಕಿ ಕ್ವಾಲಿಟಿ, ಶೇಪು, ಬಣ್ಣ, ಯಾಕಂದರೆ ಎಲ್ಲ ತೋರಿಸೋದ್ರಿಂದ ಹಳೆ ಅಕ್ಕಿಗಳ ಕ್ವಾಲಿಟಿಗಳಿರೋಂಥ ಬರ್ಡ್ಸ್ಗಳನ್ನ ನಾನು ಇವತ್ತು ಆಗ್ತಿರೋದು ನಿಮಗೆ. ಯಾವ ಕಮ್ಮಿ ಗಿಮ್ಮಿ ಬಂದಿರೋಂಥ ಅಕ್ಕಿಗಳೆಲ್ಲ ಪರ್ಸ್ನಲಾಗಿ ಹೋಗಿ ನಾವು ನೋಡಿ ಅಕ್ಕಿ ಬಂದಿರೋ ಅಕ್ಕಿಗಳನ್ನ ನಾನು ಕೊಡ್ತಿರೋದು ನಿಮಗೆ ನೋಡ್ಕೊಬೋದು. ಮೇಲು ದೊಡ್ಡ ಗಂಡು ಅಕ್ಕಿ ಚೆನ್ನಾಗಿದೆ. ನಾನಂತೂ ಇನ್ನೂ ಬ್ರೀಡ್ ಮಾಡಿಸಿಲ್ಲ, ತೊಗೊಂಡೋದ್ರೆ ಬ್ರೀಡ್ ಮಾಡಿಸ್ಕೊಳ್ಳಿ. ತುಂಬ ಒಳ್ಳೆ ಮೇಲು, ರೇಗ್ದಾರು, ಅದ್ರ ಮೇಲೆ ಕಚ್ಬಿಟ್ಟು ಬಂದಿದೆ, ಅಂದರೆ ತಿರಾವಲೆಲ್ಲ ಬಂದಿರೋ ಅಕ್ಕಿ ಇರಬೇಕಿದು. ತುಂಬ ಚೆನ್ನಾಗಿದೆ ಅಕ್ಕಿ ಕೂಡ, ಕಣ್ಣು ಕ್ವಾಲಿಟಿ ನೋಡ್ಕೊಬೋದು, ಇನ್ನೂ ಚೆನ್ನಾಗಿದೆ. ಅದು ತೋರಿಸ್ತೀನಿ ನೋಡಿ, ಇದು ನೋಡ್ಕೊಳ್ಳಿ ಮೇಲು. ಅದು ಬಾಡಿ ಶೇಪ್ ಏನೇ ತೋರಿಸೋದಂದರೆ ಅಕ್ಕಿ ಬಾಡಿ ಶೇಪಲ್ಲೇ ಆ ಬರ್ಡ್ಸ್ಗಳು ಆಲ್ಮೋಸ್ಟ್ ಅಲ್ಲಿ ರೆಕಗ್ನೈಸ್ ಆಗುತ್ತೆ ನಿಮಗೆ ಅಕ್ಕಿ ಹೆಂಗಿದೆ ಏನು ಅಂತ. ಬನ್ನಿ ರಿಂಗ್ಸ್ ಪ್ಯಾಟರ್ನ್ ಎಲ್ಲ ತೋರಿಸ್ಕೊಡ್ತೀನಿ. ರಿಂಗ್ಸ್ ಪ್ಯಾಟರ್ನ್ ನೋಡ್ಕೊಳ್ಳಿ, ತಿರಿಗಳಿವು, ಈ ಸೆಟ್ ತಿರಿ ನೋಡ್ಕೊಳ್ಳಿ. ಬಾಲ ಎಳದು ಕೊಟ್ಟಿದ್ದೀನಿ, ಎಲ್ಲ ಮುರ್ಕೊಂಡಿದ್ವು, ಒಂದೇ ಒಂದು ಬಾಲ ಬಿಟ್ಟರೆ ಎಲ್ಲ ಎಳ್ಕೊಟ್ಟಿದ್ದೀನಿ. ಯಾವ ವೈಟ್ ಬಾಲ ಇಲ್ಲ, ಇಲ್ಲೆಲ್ಲ ಕಚ್ಬಿಟ್ಟು ಬರುತ್ತೆ, ಈ ಕಡೆ ಕಚ್ಬಿಟ್ಟು ಬರುತ್ತೆ, ತಿರಿ ಹತ್ರ ಎಲ್ಲ ಕಚ್ಬಿಟ್ಟಿದೆ ಇದಕ್ಕೆ ಗಂಡಿಗೆ. ತುಂಬ ಒಳ್ಳೆ ಮೇಲು, ಹಳೆ ಮೇಲು. ಬಾಡಿ ಪ್ಯಾಟರ್ನ್ ನೋಡ್ಕೊಂಬಿಡಿ, ತುಂಬ ಚೆನ್ನಾಗಿದೆ ಅಕ್ಕಿ ಕೂಡ. ಹೆಡ್ ಶೇಪು ಅಷ್ಟೇ, ಕಣ್ಣು ನೋಡ್ಬೋದು, ಇನ್ನೂ ಅಲ್ಟಿಯಾಗಿದೆ. ಕಣ್ಣು ಕೂಡ ತೋರಿಸ್ಕೊಡ್ತೀನಿ ನೋಡಿ. ಐಸ್ ಪ್ಯಾಟರ್ನ್ ನೋಡ್ಕೊಬೋದು, ತುಂಬ ಚೆನ್ನಾಗಿದೆ. ಸಿಂಗಲ್ ರಿಂಗು, ಫುಲ್ಲು ಗೋಲ್ಡ್ ಶೇಡ್ ಇದೆ ಅಕ್ಕಿ ಸೈಡಲ್ಲಿ. ತುಂಬ ಹೆವಿ ಗೋಲ್ಡ್ ಶೇಡ್ ಇಲ್ಲ, ಮೀಡಿಯಮ್ ಆಗಿದೆ. ಕಣ್ಣು ರೆಪ್ಪೆ ನೋಡ್ಕೊಬೋದು, ಹಳೇ ರೆಪ್ಪೆಗಳು. ಅಂದರೆ ಅಕ್ಕಿಗೆ ಏಜ್ ಕೂಡ ಆಗಿದೆ, ತುಂಬ ಕ್ವಾಲಿಟಿ ಕೂಡ ಇದೆ ಅಕ್ಕಿಲಿ. ತುಂಬ ಚೆನ್ನಾಗಿದೆ ರೇಗ್ದಾರು. ಇಂಟ್ರೆಸ್ಟ್ ಇರೋರು ಮಾತ್ರ ಬೈ ಮಾಡೋದಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಇದ್ರದ್ದು ವೀಡಿಯೋ ಏನಿದೆ ಕಳಿಸ್ಕೊಡಿ. ಒಳ್ಳೆ ಮೇಲು. ನೆಕ್ಸ್ಟ್ ಮೇಲು ತೋರಿಸ್ಕೊಡ್ತೀನಿ. ಈಗ ಒಂದು ಒಳ್ಳೇದೊಂದು ಸಬ್ಜಾ ಪಿಲಾಂಕ ಗಂಡು ತಂದೀನಿ, ಒಳ್ಳೆ ಅಕ್ಕಿ. ಯಾಕಂದರೆ ಪಿಲಾಂಕದಲ್ಲಂತೂ ತುಂಬ ಚೆನ್ನಾಗಿದೆ ಮೇಲು. ನಾನು ತುಂಬ ಲೈಕ್ ಮಾಡಿ ಬರ್ಡ್ ಎತ್ಕೊಂಡ್ಬಂದಿದ್ದು ಗಂಡು. ಬಾಡಿ ಪ್ಯಾಟರ್ನ್ ನೋಡ್ಕೊಂಬಿಡಿ, ತುಂಬ ಒಳ್ಳೆ ಮೇಲು, ಒಳ್ಳೆ ಸಬ್ಜಾದಲ್ಲಿ ಪಿಲಾಂಕ. ಯಾಕಂದರೆ ರಿಸಲ್ಟ್ ಇರೋ ಅಕ್ಕಿಗಳೇ ನಾನು ತಂದಿರೋದು, ಅದರಲ್ಲೇ ರಿಸಲ್ಟ್ ಇರೋ ಬರ್ಡೇ ನಿಮ್ಗೆ ಹಾಕಿದ್ದೀನಿ. ಯಾರು ಒಳ್ಳೆ ಪಿಲಾಂಕದಲ್ಲಿ ಹುಡ್ಕೋರು, ಪಿಲಾಂಕ ಫೇವ್ರೇಟ್ ಇರೋರು ಅಕ್ಕಿ ಬೈ ಮಾಡ್ಕೊಬೋದು. ತುಂಬ ಒಳ್ಳೆ ಗಂಡು. ಬಾಡಿ ಪ್ಯಾಟರ್ನು, ರಿಂಗ್ಸ್ ಪ್ಯಾಟರ್ನ್ ಎಲ್ಲ ತೋರಿಸ್ಕೊಡ್ತೀನಿ ನೋಡಿ. ಇದು ರಿಂಗ್ಸ್ ನೋಡ್ಕೊಳ್ಳಿ. ಈ ಸೈಡ್ ನೋಡ್ಕೊಳ್ಳಿ, ರಿಂಗ್ಸ್ ಪ್ಯಾಟರ್ನ್ ನೋಡ್ಕೊಳ್ಳಿ. ಬಾಲ ಬಂದು ಸ್ವಲ್ಪ ಗೆಡ್ಡೆ ಅಗಲ ಬರುತ್ತೆ ಬಾಲ. ಅದು ಇದಕ್ಕೆ ಸಿಂಗಲ್ ಟೈಲ್ ಅಂತ ಇರೋವಂಥ ಫೀಮೇಲ್ಗಳನ್ನ ನೀವು ಮ್ಯಾಚ್ ಮಾಡ್ಕೊಳ್ಳಿ. ಬಾಲ ಸ್ವಲ್ಪ ಅಗಲ ಗಂಡಿಗೆ. ಹೆಡ್ ಶೇಪ್ ನೋಡ್ಕೊಳ್ಳಿ, ಹೆಡ್ ಶೇಪು ಎಲ್ಲ ನೋಡಿ ನಾನು ತುಂಬ ಚೆಕ್ ಮಾಡಿ ಬರ್ಡ್ಸ್ಗಳನ್ನ ತಂದಿರ್ತೀನಿ ಅವ್ರ ಹತ್ರ. ಅವೇ ಅಕ್ಕಿಗಳನ್ನ ನಿಮ್ಗೆ ಹಾಕೊಡ್ತೀನಿ. ಇವ್ರದ್ದು ಅವ್ರದ್ದು ಅಂತ ಹೆಸರು ಹೇಳ್ಕೊಡಲ್ಲ. ನಮ್ಮ ಹತ್ರ ಆಸಮ್ ಪಿಜನ್ ಸೇಲ್ಸ್ ಅಂತಂದರೆ ಆಸಮ್ ಪಿಜನ್ ಸೇಲ್ಸಲ್ಲಿ ತಗೊಂಡಿರೋ ಅಕ್ಕಿ ಅಂತ ಹೇಳಿ ಯಾರು ಕೇಳೋದಷ್ಟೇ. ಬನ್ನಿ ಐಸ್ ಪ್ಯಾಟರ್ನ್ ತೋರಿಸ್ಕೊಡ್ತೀನಿ. ಬಾಡಿ ನೋಡ್ಕೊಬೋದು, ಐಸ್ ಪ್ಯಾಟರ್ನ್ ತೋರಿಸ್ತೀನಿ. ಇದು ಮಾಡಿ ಐಸ್ ನೋಡ್ಕೊಳ್ಳಿ. ಪಿಲಾಂಕದಲ್ಲಿ ತುಂಬ ಒಳ್ಳೆ ಮೇಲೂ, ಒಳ್ಳೆ ಹೆಣ್ಣು ಮ್ಯಾಚ್ ಮಾಡ್ಕೊಳ್ಳಿ. ವೈಟ್ ಕಣ್ಣಲ್ಲೂ ಮಾಡ್ಕೊಬೋದು, ಪಿಲಾಂಕದಲ್ಲೂ ಮಾಡ್ಕೊಬೋದು. ಪಿಲಾಂಕ ಯಾರ್ಯಾರ ಮೇಲೆ ಇಷ್ಟ ಆದವ್ರು ಎತ್ಕೊಬೋದು ಗಂಡು. ತುಂಬ ಒಳ್ಳೆ ಮೇಲು. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಮೇಲೊಂದಿದೆ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಒಂದು ಲಾಸ್ಟ್ ಬರ್ಡ್, ಇದು ದೊಡ್ಡ ಗಂಡು, ಚೆನ್ನಾಗಿದೆ ಮೇಲು. ನಾನು ಬಿಡೋಣ ಅಂತ ಗರಿ ಕೊಟ್ಕೊಂಡೆ. ಯಾರ ಇಂಟ್ರೆಸ್ಟ್ ಇದೆ ಅಷ್ಟು ಪರ್ಚೇಸ್ ಮಾಡೋದ್ರೆ ಮಾಡ್ಕೋಬೋದು, ಇಲ್ಲ ಗರಿ ಬರ್ತಿದೆ ಅಕ್ಕಿ ನಾನು ಹಂಗೆ ಬೇಕಾದ್ರೆ ಬಿಡ್ಕೊತೀನಿ. ತುಂಬ ಒಳ್ಳೆ ಮೇಲೆ ದೊಡ್ಡ ಗಂಡಿದು, ಅಂದರೆ ಅಕ್ಕಿ ಆಡಿದೆ ಅಂತ ಹೇಳ್ಬಿಟ್ಟು ಕೊಟ್ಟರು. ನಾನು ಹಂಗಾಗಿ ಬಿಡೋಣ ಅಂತ ಗರಿ ಕೊಟ್ಕೊಂಡೆ. ಅಕ್ಕಿ ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ಅಕ್ಕಿ ಸಬ್ಜಾ, ಇದು ಗೋಲ್ಡ್ ಶೇಡಲ್ಲಿ ಐಸು, ಪ್ಲೈನ್ ಐಸಲ್ಲಿ ಬರುತ್ತೆ ಅಕ್ಕಿ. ನೋಡ್ಕೊಳ್ಳಿ ಬಾಡಿ, ತುಂಬ ಒಳ್ಳೆ ಮೇಲು ನೋಡ್ಕೊಬೋದು. ಬಾಡಿ ಬಣ್ಣ, ಸ್ಟೈಲು, ನಿಲ್ಲೋದು, ಸ್ಟ್ಯಾಂಡಿಂಗು, ಸಿಂಗಲ್ ಟೈಲ್ ಬಾಲ ಚೆನ್ನಾಗಿದೆ ಅಕ್ಕಿ. ನಮ್ಮ ಬೆಲೆಗೇನೋ ಬಂತು ಅಂದರೆ ನಾನು ಅಕ್ಕಿ ಕೊಡ್ತೀನಿ, ಇಲ್ಲ ನಾನೇ ಬಿಡ್ತೀನಿ, ಇಲ್ಲ ಅಕ್ಕಿ ದೊಡ್ಡದು ಮಾಡಿ ಮರಿ ಮಾಡ್ಸಕ್ಕಂತ ಇಟ್ಕೊಳ್ಳೋದು ಗ್ಯಾರಂಟಿ ಇದನ್ನು. ಸಬ್ಜಾ ಇದು. ಬನ್ನಿ ಇದ್ರದ್ದು ಬಾಡಿ ಪ್ಯಾಟರ್ನ್ ಅಂತ ತೋರಿಸ್ಕೊಡ್ತೀನಿ. ತಿರಿ ಎರಡು ಎಳ್ಕೊಟ್ಟಿದ್ದೀನಿ, ಬರ್ತಿದ್ದೆ, ನೀವೇ ನೋಡ್ಕೊಬೋದಿನಿ. ತಿರಿ ಏನು ತೋರ್ಸೋಕ್ಕಲ್ಲ. ಟೇಲ್ ನೋಡ್ಕೊಂಬಿಡಿ, ಸಿಂಗಲ್ ಟೇಲ್ ಬಾಲ, ಒಳ್ಳೆ ಶೇಪ್ ಮಾತ್ರ ತುಂಬ ಚೆನ್ನಾಗಿದೆ ಅಕ್ಕಿದು. ಹೆಡ್ ಶೇಪ್ ನೋಡ್ಕೊಬೋದು, ತಲೆ ಎಷ್ಟು ಚೆನ್ನಾಗಿದೆ ಬುರುಡೆ ಅಂತ. ಬಣ್ಣ ನೋಡ್ಕೊಳ್ಳಿ, ಒಳ್ಳೆ ಸಬ್ಜಾದ ಬಣ್ಣ. ಬನ್ನಿ ಐಸ್ ತೋರಿಸ್ಕೊಡ್ತೀನಿ. ತಾನು ನೋಡಿ ಐಸ್ ನೋಡ್ಕೊಳ್ಳಿ, ಫುಲ್ ಪ್ಲೈನ್ ಐಸಲ್ಲಿ ಬರುತ್ತೆ. ತುಂಬ ಒಳ್ಳೆ ಗಂಡು, ಒಳ್ಳೆ ಐಸು ಅಕ್ಕಿ ತುಂಬ ಚೆನ್ನಾಗಿದೆ. ಇಂಟ್ರೆಸ್ಟ್ ಇದ್ದು ಬೈ ಮಾಡೋರು ಮಾತ್ರ ಅಕ್ಕಿ ಕೂಗಿ ನಮಗೆ ವಾಟ್ಸಪ್ಪಲ್ಲಿ ಏನು ನಂಬರ್ ಕಾಣಿಸಿದೆ ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ. ಈ ಬರ್ಡ್ಸ್ ಯಾವ ಬರ್ಡ್ಸ್ ಇಷ್ಟ ಆಯ್ತು ಅದರದ್ದು ಫೋಟೋನ, ಅದೇನು ರೇಟ್ ಇದೆ ನಾನು ಕಳಿಸ್ಕೊಡ್ತೀನಿ ನಿಮಗೆ.
ಆಲ್ಮೋಸ್ಟ್ ಅಲ್ಲೂ ಈಗ ವಿಡಿಯೋಗಳು ನೋಡಿದ್ದೀರಾ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮೇಲ್ಸ್ಗಳೇ ಹಾಕಿದ್ದು. ಯಾಕಂದರೆ ಫೀಮೇಲ್ಗಳು ಹಾಕೋಣ ಅಂದ್ಕೊಂಡೆ ಲೆಂತಿ ಆಗುತ್ತೆ ವಿಡಿಯೋ ಅಂತ, ಅದೊಂದು ರೀಸನ್ಗೋಸ್ಕರ ಹಾಕಿಲ್ಲ. ನೆಕ್ಸ್ಟ್ ಪಾರ್ಟಲ್ಲಿ ಫೀಮೇಲ್ಗಳಂತೂ ತುಂಬ ಚೆನ್ನಾಗಿ ಬರ್ತವೆ. ಮಿನಿಮಮ್ ಒಂದು 15 ಫೀಮೇಲ್ ಮೇಲೆ ಹಾಕ್ತೀನಿ. ಎಲ್ಲ ಒಂದಕ್ಕಿಂತ ಒಂದು ಟಾಪ್ ಅಂತ ಇರೋಂಥ ಹೆಣ್ಗಳು ಸುಮಾರು ಜನ. ಯಾಕಂದರೆ ಫೀಮೇಲ್ಗಳಿಗೆ ಕಾಯ್ತಾ ಇರ್ತಾರೆ, ಮೇಲ್ಗಳು ಎಷ್ಟಾರು ಹುಡುಕ್ಬಿಟ್ಟು ತಂದುಬಿಡ್ಬೋದು, ಫೀಮೇಲ್ಗಳು ಸಿಗೋಲ್ಲ. ಆ ಥರ ಫೀಮೇಲ್ಗಳನ್ನ ನಾನು ನಾಳೆ ನಿಮಗೆ ಇನ್ನೊಂದು 2 ಡೇಸಲ್ಲಿ ಅಕ್ಕಿಗಳನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ತುಂಬ ಒಳ್ಳೊಳ್ಳೆ ಫೀಮೇಲ್ಗಳೇ ಹಾಕ್ಕೊಡ್ತೀನಿ. ಒಂದಕ್ಕಿಂತ ಒಂದು ಚೆನ್ನಾಗಿರೋದು, ಯಾಕಂದರೆ ಒತ್ತಿ ಹೇಳಿದ್ರಂದರೆ ಒಳ್ಳೆ ಫೀಮೇಲ್ಗಳೇ ಇರುತ್ತೆ. ಹಾಗಾಗಿ ನೀವೇ ವಿಡಿಯೋ ಬಂದಾಗ ನೋಡ್ತೀರಾ, ನೀವೇ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಏನು ಇಷ್ಟ ಆಯಿತು ಅಂತ ನೀವು ಹಂಗೆ ಹೇಳಬೇಕು ಕಮೆಂಟ್ ಬಾಕ್ಸಲ್ಲಿ. ಬರ್ಡ್ಸ್ಗಳು ಇಷ್ಟ ಅಥವಾ ಒಳ್ಳೊಳ್ಳೆ ಬರ್ಡ್ಸ್ಗಳು ಹಾಕಿದ್ನ ಏನು ಅಂತ. ಲೈಕ್ ಆದರೆ ವಾಟ್ಸಪ್ ನಂಬರ್ ಏನು ಕಾಣಿಸ್ತಿರುತ್ತೋ ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ. ಆ ಬರ್ಡ್ಸ್ ಏನಿದೆ ರೈಟ್ ನಾನು ನಿಮಗೆ ಅಕ್ಕಿ ಕಳಿಸ್ಕೊಡ್ತೀನಿ. ಹಾಗಾಗಿ ಓಕೆ ಫ್ರೆಂಡ್ಸ್, ಬಾಯ್. ಆಮೇಲೆ ಆಸಮ್ ಪಿಜನ್ ಸೇಲ್ಸ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಮುಂದಿನ ದಿನದಲ್ಲಿ ತುಂಬ ಒಳ್ಳೊಳ್ಳೆ ಜೊತೆಗಳು ಕೂಡ ಬರ್ತವೆ, ಒಳ್ಳೊಳ್ಳೆ ಅಕ್ಕಿಗಳು ಕೂಡ ಬರ್ತವೆ, ಒಳ್ಳೊಳ್ಳೆ ಬಿಡೋ ಅಕ್ಕಿಗಳು, ದೊಡ್ಡ ಅಕ್ಕಿಗಳು ಎಲ್ಲ ಬರ್ತವೆ. ಓಕೆ ಫ್ರೆಂಡ್ಸ್, ಇಲ್ಲಿ ವಿಡಿಯೋ ಎಂಡ್ ಆಗುತ್ತೆ. ಬಾಯ್.